ಅವರೇ ನಮ್ಮ ಆಯಿತು, ಜಾರ್ಖಂಡ್ ಆಯಿತು, ತೆಲಂಗಾಣ ಆಯಿತು. ವೈ ಇಟ್ ವಾಸ್ ಎಷ್ಟೋ ಗ್ರಾಮ ಪಂಚಾಯತಿಗಳನ್ನ ಯಾರೋ ಪ್ರಸ್ತಾವನೆ ಮಾಡಿದ್ರು, ಮಂಡಲ ಪಂಚಾಯತಿನ ಗ್ರಾಮ ಪಂಚಾಯತಿ ಆಯಿತು ಅಂತ ಪ್ರಸ್ತಾವನೆ ಮಾಡಿದ್ರು. ಈಗ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಆಗೋಯ್ತು. ನಾವೆಲ್ಲ ಬೆಂಗಳೂರು, ನಾನು ನಾರಾಯಣಸ್ವಾಮಿ ಎಲ್ಲ ವಿ ಆರ್ ಬೆಂಗಳೂರವರು, ಬೆಂಗಳೂರು ನಗರದ ಜಿಲ್ಲೆಯವರು ನಾವು. ಬೆಂಗಳೂರು ನಗರ ಆಯಿತು, ಬೆಂಗಳೂರು ಸಿಟಿ ಆಯಿತು, ಬೆಂಗಳೂರು ಗ್ರಾಮಾಂತರ ಆಯಿತು, ಬೆಂಗಳೂರು ರಾಮನಗರ ಅಂತ ಆಗೋಯ್ತು. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ರೀಸನ್ಸ್ ಆಗೋಗಿದೆ. ಹುಬ್ಳಿ ಧಾರವಾಡ ಅವರು ಕೆಲವರೆಲ್ಲ ಇಲ್ಲಿದ್ದಾರೆ. ಹುಬ್ಳಿ ಧಾರವಾಡ ಆಯಿತು, ತಿರ್ಗ ಧಾರವಾಡ ಜಿಲ್ಲೆನ ಹುಬ್ಳಿ ಧಾರವಾಡ ಅಂತ ಮಾಡಿಕೊಂಡ್ರು, ಗದಗ್ ಅಂತ ಮಾಡಿದ್ರು, ಹಾವೇರಿ ಅಂತ ಮಾಡಿದ್ರು. ಇವೆಲ್ಲ ಯಾಕೆ ಅಂತ ಅಂದ್ರೆ ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ರೀಸನ್, ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಆ ದೃಷ್ಟಿಯಿಂದ ಮಾಡಿದ್ದಾರೆ. ಸೊ ಅದರಿಂದ ಯಾರು ಕೂಡ ಇದಕ್ಕೆ ಆತಂಕ ಪಡುವಂಥ ಪ್ರಶ್ನೆ ಬೇಡ. ಇಲ್ಲಿ ನಾವು ಬಹಳ ದೂರದಿಂದ ನಾವು ಇದನ್ನು ಆಲೋಚನೆಯನ್ನು ಮಾಡಿದ್ದೇವೆ. ಇದನ್ನು ಡಿಸೆಂಟ್ರಲೈಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಸೊ ಕೆಂಪೇಗೌಡರ ಕನಸು ಏನಿತ್ತು ಭಾಳ ಕರೆಕ್ಟಾಗಿತ್ತು. ಬಟ್ ಅವ್ರು ಗೋಪುರ ಹಾಕ್ಬಿಟ್ರು, ಒಂದು ಏರಿಯಾ ಫಿಕ್ಸ್ ಮಾಡಿದ್ರು. ಆ ಏರಿಯಾ ಫಿಕ್ಸ್ ಉಳಿಸ್ಕೊಳಕ್ಕೆ ಆಗಲಿಲ್ಲ ನಾವು. ಇಟ್ ಹಸ್ ಎಕ್ಸ್ಟೆಂಡೆಡ್. ಇನ್ನು ಮುಂದಕ್ಕೆ ಏನೇನು ಆಗ್ತದೋ ಬೆಂಗಳೂರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಬಹುಶಃ ಒಂದು ಏರ್ಪೋರ್ಟ್ಗೆ ಇದೇ ವಿಧಾನಸೌಧ ಕೆಳಗಡೆ ಕೆಲವರೆಲ್ಲ ಎಷ್ಟು ಜನ ಇದ್ರು ಗೊತ್ತಿಲ್ಲ ನನಗೆ. ಆ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ರು. ನಾನು ಹಿಂದೆ ಅಸೆಂಬ್ಲಿಲೂ ಹೇಳಿದ್ದೀನಿ. ಏರ್ಪೋರ್ಟ್ ಫೌಂಡೇಶನ್ ಕರೆಸಿದ್ದು ನಾನು. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದೆ, ಎಸ್.ಎಂ. ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಇದ್ದರು. ನಾರಾಯಣಸ್ವಾಮಿ ಅವ್ರನ್ನ ಇದು ಏರ್ಪೋರ್ಟ್ ಅಥಾರಿಟಿಗೆ ಅಧ್ಯಕ್ಷರು ಮಾಡಿದ್ರು, ಬೋರ್ಡ್ಗೆ ಅಧ್ಯಕ್ಷರು ಮಾಡಿದ್ರು. ಅವ್ರು ಹೇಳಿದ್ರು, ದೇರ್ ವಾಸ್ ಎ ಟೈಮ್, ಇಂಗ್ಲೀಷಲ್ಲಿ ಅವ್ರು ಹೇಳಿದ ಮಾತು, ದೇರ್ ವಾಸ್ ಎ ಟೈಮ್ ದಿ ವರ್ಲ್ಡ್ ಲೀಡರ್ಸ್ ಫಸ್ಟ್ ಯೂಸ್ ಟು ಕಮ್ ಟು ಡೆಲ್ಲಿ, they used to go to Calcutta, they used to go to Mumbai, they used to go to Chennai, they used to go to Hyderabad, like that. But now the situation has changed. The same world leaders, 5-6 ಜನ ವರ್ಲ್ಡ್ ಲೀಡರ್ಸು, ಚೈನಾ ಪ್ರಧಾನಿ, ಜಪಾನ್ ಪ್ರಧಾನಿ, ಪೋಲೆಂಡ್ ಪ್ರಧಾನಿ, ಬ್ರಿಟಿಷ್ ಅವರು, ಇವರೆಲ್ಲ ಸೇರಿ 3 ತಿಂಗಳಲ್ಲೇ ಬೆಂಗಳೂರು ಬಂದ್ಬಿಟ್ಟಿದ್ರು. ಸೊ ಅದಕ್ಕೆ ಹೇಳೋದು, ದಿ ವರ್ಲ್ಡ್ ಲೀಡರ್ಸ್ ಹ್ಯಾವ್ ನೌ ಕಮ್ ಟು ಫಸ್ಟ್ ಡಿಸೈಡೆಡ್ ಟು ಕಮ್ ಟು ಬ್ಯಾಂಗ್ಳೂರ್ ಅಂಡ್ ದೆನ್ ದೇ ಆರ್ ಕಮಿಂಗ್ ಟು ಡೆಲ್ಲಿ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಮಾತು. ಇದು ಕೃಷ್ಣ ಸರ್ಕಾರದಿಂದ ಮಾಡಿದ್ರು ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿಂದ ಕೂಡ ನಮ್ಮ ಮಹಾರಾಜರ ಕಾಲದಿಂದ ಕೂಡ ಇಲ್ಲಿ ಬಂದಂಥ ಒಂದು ಪರಂಪರೆ, ಸಂಸ್ಕೃತಿ, ಅದಾದ ಮೇಲೆ ನಡ್ಕೊಂಡು ಬಂದಂಥ ಎಜುಕೇಷನ್ನು, ನಮ್ಮ ಕಲ್ಚರು, ನಮ್ಮ ವಾತಾವರಣ, ಅವ್ರು ಹೇಳ್ದಂಗೆ ಇದನ್ನು ವೆದರ್ಗೋಸ್ಕರನೋ, ಇದು ಇಲ್ಲಿರುವಂಥ ಪ್ರಕೃತಿನೋ, ಇವೆಲ್ಲ ಕೂಡ ದಿಸ್ ಹ್ಯಾಸ್ ಬಿಕಮ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ದಿ ವರ್ಲ್ಡ್. ಒನ್ ಆಫ್ ದಿ ಫಾಸ್ಟೆಸ್ಟ್ ವರ್ಲ್ಡ್ ಇಸ್ ವರ್ಲ್ಡ್. ಒಳ್ಳೆ ವೆದರ್ ಇಟ್ಕೊಂಡಿದ್ದೀವಿ. ನಮ್ಮಲ್ಲಿ ಸಂಸ್ಕೃತಿ ಇದೆ. ಮೈಗ್ರೆಂಟ್ಸ್ ಕೂಡ ಭಾಳ ಪೆನ್ಷನ್ ಪ್ಯಾರಡೈಸ್ ಅಂತ ಕೆಲವರು ಕರೆದ್ರು, ಯೂಸ್ ಅಂತ ಕರೆದ್ರು, ಸಿಲಿಕಾನ್ ವ್ಯಾಲಿ ಅಂತ ಕರೆದು, IT ಅಂತ ಕರೆದು. ಸೊ ಸ್ಪ್ಯಾನ್ ಆಫ್ 20 ವರ್ಷದಿಂದ ಕೂಡ ಬೇರೆ ಕೊನೆಗೆ ಪಬ್ಬು ಕೂಡ ಹೈಯೆಸ್ಟ್ ಆಗ್ಬಿಟ್ಟಿದೆ. ರವಿ, ನೀವು ಪಬ್ಬು ಕುಡಿತಿಗೆ ಹೋಗ್ತಿರೋ ಗೊತ್ತಿಲ್ಲ ನನಗೆ. ಪಬ್ಬು ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಹಂಗೆ ಇಟ್ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್, ಬಟ್ ಅಟ್ ದಿ ಸೇಮ್ ಟೈಮ್ ಇಟ್ ಇಸ್ ಎ ಟ್ಯಾಲೆಂಟ್ ಕ್ಯಾಪಿಟಲ್, ನಾಲೆಜ್ ಸಿಟಿ. ಇದು ಬ್ಯಾಂಗ್ಳೂರು ಅಂತ ಅಂದ್ರೆ ಒಂದು ದೊಡ್ಡ ನಾಲೆಜ್ ಸಿಟಿ. ಹೆಲ್ತ್ ಟೂರಿಸಂ ಕೂಡ ಇಲ್ಲಿ ಭಾಳ, ಹೊರಗಡೆ ದೇಶಕ್ಕೆ ಹೋದ್ರೆ ಜಾಸ್ತಿ ಕಾಸ್ಟ್ಲಿ ಆಗ್ತದೆ ಅಂತೇಳಿ. ಸೊ ಹಂಗೆ ಫ್ಯಾಷನ್ ಸಿಟಿ ಯಾರು ಅನ್ಕೊಳ್ಳಿ, ಗಾರ್ಡನ್ ಸಿಟಿ ಯಾರು ಹೋಗ್ಕೊಳ್ಳಿ. ಸೊ ಇದಕ್ಕೆ ಸಾಫ್ಟ್ವೇರ್, ಬರೀ ಸಾಫ್ಟ್ವೇರ್ ಒಂದೇ ಅಲ್ಲ. ಸೊ ನಮ್ಮಲ್ಲಿ ಇರುವಂಥ ಮಕ್ಕಳು ಇಡೀ ವಿಶ್ವದಲ್ಲೇ ಹೋಗಿದ್ದಾರೆ. ಆಲ್ ದಿ ಗ್ರೇಟೆಸ್ಟ್ ಒಳ್ಳೊಳ್ಳೆ ನಂಬರ್ 1, 2, 3 ಸಿಟೀಸಲ್ಲಿ ನೀವು ಯಾವುದೇ ತೆಗೆದುಕೊಳ್ಳಿ, ನಮ್ಮ ಕರ್ನಾಟಕದವ್ರು ಹೋಗಿ ಅಲ್ಲಿ ಒಳ್ಳೊಳ್ಳೆ ಯೂನಿವರ್ಸಿಟಿಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನೀವು ಸಿಲಿಕಾನ್ ಸಿಟಿಗೆ ಹೋಗಿ, ಒಂದ್ಸತಿ ನೆದರ್ಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ನನ್ನ ರೀಸೆಂಟಾಗಿ ಬಂದು ನಮ್ಮ ವಿಧಾನಸೌಧದಲ್ಲೇ ಐ ಮೆಟ್ ಹಿಮ್. ಅವ್ರು ಹೇಳ್ತಾ ಇದ್ರು, ಇಲ್ಲಿ ನಾನು ಅಲ್ಲಿ ಎಲ್ಲಾರು ಅಮೆರಿಕಾಲ್ ಹೋಗಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಗೇನಾರು IT ತೆಗೆದುಕೊಂಡು ಹೋಗೋದು ಬದಲು ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಐ ಆಮ್ ಸೇವಿಂಗ್ 30% ಆಫ್ ದಟ್ ಇನ್ ಬ್ಯಾಂಗ್ಳೂರಲ್ಲಿ ಬಂದು ನಾನು ಬಿಸ್ನೆಸ್ ಮಾಡಿದ್ರೆ ಅಂತ ಒಂದು ಮಾತನ್ನು ಅವ್ರು ಹೇಳ್ತಿದ್ರು. ಹಂಗೆ ದಿ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಹಿಯರ್, ಇದು ಟ್ಯಾಲೆಂಟ್ ಬೋರ್ಡು, ಮೆಡಿಕಲ್ ಕಾಲೇಜ್, ಇದು ಭಾಳ ಇದಾಗಿ ಬಂದಿದೆ. ಸೊ ಅದಕ್ಕೆ ನಾವು ಇದಕ್ಕೆ ಏನಾದ್ರು ಒಂದು ಹೊಸ ರೂಪ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರಯತ್ನವನ್ನು ನಾವು ಮಾಡಿ ಬಿಲ್ಲನ್ನು ತೆಗೆದುಕೊಂಡು ಬಂದಿದೆ. ಇನ್ನು ನಾನು ಭಾಳ ವಿಚಾರಗಳನ್ನ ಚರ್ಚೆ ಮಾಡ್ಬೋದು. ಚೀಫ್ ಮಿನಿಸ್ಟರ್ ಬೇರೆ ಉತ್ತರ ಕೊಡೋಕ್ಕೆ ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಐ ಡೋಂಟ್ ವಾಂಟ್ ಹಿಮ್ ಟು ವೇಟ್ ಫಾರ್ ಎ ಲಾಂಗ್ ಟೈಮ್. ಸೊ ಇವತ್ತು ಬೆಂಗಳೂರಿಗೆ ಒಂದು ಹೊಸ ರೂಪ ಕೊಡಬೇಕು ಅಂತೇಳಿ ಭಾಳ ದೀರ್ಘವಾಗಿ ಆಲೋಚನೆ ಮಾಡಿ ಈ ಬಿಲ್ಲನ್ನು ಕಮಿಟಿ ಮಾಡಿ ಜನರ ಕೈಲಿ ಹೇಳಿ ಅವ್ರ ಸಲಹೆಗಳನ್ನು ತೆಗೆದುಕೊಂಡು ಆಲ್ ಸ್ಟೇಕ್ ಹೋಲ್ಡರ್ಸ್ನೆಲ್ಲ ಕೂಡ ಚರ್ಚೆ ಮಾಡಿದ್ದೀವಿ ಅಂತ ಈಗಾಗಲೇ ಹೇಳಿದ್ದೇವೆ. ಅಟ್ ನೋ ಪಾಯಿಂಟ್ ವಿ ವಿಲ್ ಡಿವೈಡ್ ಎನಿಥಿಂಗ್. ಬಟ್ ಒಂದು ಈ ಸಂದರ್ಭದಲ್ಲಿ ನಮ್ಮ ಮೆಂಬರ್ಸು
ಭಾಳ ಚೆನ್ನಾಗಿ ಕೆಲವು ನಮ್ಮ ಇವರು ಫಸ್ಟು ನಾರಾಯಣ ಸ್ವಾಮಿಯವರು ಕೆಲವು ವಿಚಾರನ ಮಾತಾಡಿದ್ರು. ನೀವು ಏಳು ಮಾಡ್ತಿರೋ ಏನು ಮಾಡ್ತಿರೋ ಪ್ಲಾನಿಂಗ್ ವಿಚಾರ ಕೂಡ ಮಾತಾಡ್ತಾರೆ. ಐ ಆಮ್ ಟೆಲಿಂಗ್ ಯು, ಈ ಒಂದು ಹೊಸ ಯೋಚನೆ ತಂದಿದ್ದೀನಿ. ನಾ ಇನ್ನ ದೊಡ್ಡ ಅನೌನ್ಸ್ಮೆಂಟ್ ಮಾಡಿಲ್ಲ. ನಂಬಿಕೆ ನಕ್ಷೆ ಅಂತ ಮಾಡಿದ್ದೀನಿ ಬೆಂಗಳೂರು ನಗರದಲ್ಲಿ. 50-80ವರೆಗೂ ಕೂಡ ಯಾರು ಒಂದು ಕಾರ್ಪೊರೇಷನ್ ಆಫೀಸ್ ಹೋಗಂಗೇ ಇಲ್ಲ. ಒಬ್ಬ ಚೀಫ್ ಆರ್ಕಿಟೆಕ್ಟ್, ಮೀಡಿಯಾ ಅವರು ಇದನ್ನು ಗಮನಿಸಬೇಕು, ಯಾರು ಒಬ್ಬ ಆರ್ಕಿಟೆಕ್ಟು, ಆರ್ಕಿಟೆಕ್ಟು, ಒಬ್ಬ ಇಂಜಿನಿಯರ್, ಡೆಸಿಗ್ನೇಟ್ ಇಂಜಿನಿಯರ್ ಹತ್ರ ಅವನ ಪ್ಲಾನು ಒಂದು ತಗೊಂಡ್ಕೊಂಡು ಸೈನ್ ಮಾಡಿ ಅರ್ಜಿ ಹಾಕಿದ್ರೆ ಅವನ ಮನೆ ಬಾಗಿಲಿಗೆ ಅವನಿಗೆ ಕಂಪ್ಯೂಟರಲ್ಲೇ ಕಂಪ್ಲೀಟ್ ಎಲ್ಲ ಸಾಫ್ಟ್ವೇರಲ್ಲೇ ಸಿಕ್ಕುವಂಥದ್ದು. ಅವನ ಮೇಲೆ ಕಾನ್ಫಿಡೆನ್ಸ್, ಅವನೇ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಳ್ಳುವಂಥದ್ದು ಒಂದು ವಿಶೇಷವಾದಂಥ 50-80ವರೆಗೂ ಮಾತ್ರ. ಅದಕ್ಕಿಂತ ಮೇಲಾಯಿತು ಅಂದರೆ ಮಾಮೂಲಿ ದೇ ಹ್ಯಾವ್ ಟು ಫಾಲೋ ದಿ ರೆಗ್ಯುಲರ್ ಪ್ರೊಸೀಜರ್ ಅಂತೇಳಿ ಅದು ಕೂಡ ನಾವು ಮಾಡಿದ್ದೇವೆ. ಸೊ ಹಂಗೆ ಇವತ್ತು ಡೈರೆಕ್ಟ್ ಮೇಯರ್ ವಿಚಾರ ತಾವು ಮಾತಾಡಿದ್ರಿ. ಅದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದಿಸ್ ಸರ್. ಇಲ್ಲಿ ಒಂದು ಐ ಮೇಕ್ ಇಟ್ ವೆರಿ ಕ್ಲಿಯರ್. ನಾನು ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವನು, ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದವನು. ಇಲ್ಲಿ ನಾನು ಭಾಳ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನಾವು 74ನೇ ತಿದ್ದುಪಡಿನ ನಾವು ಯಾವ ಕಾರಣಕ್ಕೂ ಡಿವೇಟ್ ಮಾಡಿಲ್ಲ. ಇಲ್ಲಿ ನಾನು ಅದೇನಾದ್ರು ಒಂದು ಚೂರು ವೈಲೇಟ್ ಮಾಡೋಕೆ ಹೋದರೆ ಯಾರು ಒಂದು ಕೋರ್ಟ್ಗಾಗಿ ಒಂದು ಸ್ಟೇ ತರ್ತಾರೆ ಇರೋದು ನನಗೆ ಅದು ಅರಿವಿದೆ. ಯಾಕೆಂದರೆ ಒಂದು ಅವರು ಇದನ್ನು ಹೇಳ್ತಾ ಇದ್ರು, ಮಾದೇವಪುರದಲ್ಲಿ ಜಾಸ್ತಿ ದುಡ್ಡು ಆಗ್ತದೆ, ನಮಗೆ ಚಿಕ್ಕಪೇಟೆ ಕಡಿಮೆ ಆಗೋಯ್ತದೆ, ದಾಸಹಳ್ಳಿ ಕಡಿಮೆ ಆಗೋಗ್ತದೆ ಅಂತ. ಎಸ್, ಐ ಅಗ್ರಿ. ಬಟ್ ಅಲ್ಲೇ ನಾವು ಅದನ್ನು ಯೋಚನೆ ಮಾಡೋದು, ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಎಲ್ಲ ದುಡ್ಡನ್ನ ಪೂಲ್ ಮಾಡಿಬಿಟ್ಟು ಎಲ್ಲ ಕಡೆ ಹಂಚೋದು ಅಂತ. ಸೊ ದಟ್ ಈಸ್ ನಾಟ್, ಆ ಆಪರ್ಚುನಿಟಿ ಇದು 74th ಅಮೆಂಡ್ಮೆಂಟಲ್ಲಿ ಇಲ್ಲ. ಅದು ಬರೋಕ್ಕೆ ಅವಕಾಶ ಇಲ್ಲ. ವಿ ಕಾಂಟ್ ಟೇಕ್ ಇಟ್ ಔಟ್. ಸೊ ಅಂಥ ಸಂದರ್ಭದಲ್ಲಿ ವಾಟ್ ವಿ ಹ್ಯಾವ್ ಸೆಡ್ ಹಿಯರ್ ಈಸ್ ದಿ ಗೌರ್ಮೆಂಟ್ ವಿಲ್ ಸಪೋರ್ಟ್ ಇಟ್. ಬೇರೆ ಇದಕ್ಕೆ ಚಿಕ್ಕ ಮಗುಗೆ ಇದು ಅವ್ರಿಗೇನಾದ್ರು ಕಡಿಮೆ ಹಣ ಇತ್ತು ಅಂತಂದರೆ ಸರ್ಕಾರನೇ ಕೊಡಬೇಕು, ಅದರಿಂದ ಕಿತ್ತು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರೋದಿಲ್ಲ. ದಟ್ ಈ ಲೋಕಲ್ ಬಾಡಿ ಅಥಾರಿಟಿಲಿ ಒಂದು ಅವಕಾಶ ಇಲ್ಲ. ಬೇರೆ ಅಲ್ಲಿ ಅವರೇ ರಿಸೋರ್ಸಸ್ ಕ್ರಿಯೇಟ್ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಅವ್ರಿಗೆ ನಾವು ಕೊಡದೇ ಇರ್ಬೋದು, ಬಟ್ ಜಾಸ್ತಿ ಅನುಕೂಲ ಇರೋ ಕಡೆ. ಸೊ ಬಿಕಾಸ್ ಅವ್ರ ರೈಟ್ ಅದು, ಅವರ ವ್ಯಾಪ್ತಿ ಏನು ನಾವು ಸೀಮಿತವಾಗಿ ನಾವು ಮಾಡ್ತೀವಿ, 2 ಮಾಡ್ತೀವೋ 3 ಮಾಡ್ತೀವೋ ಆ ದೃಷ್ಟಿಯಿಂದ. ಸೊ ಅದರಿಂದ ಇದನ್ನು ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಮ್ಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. CT ರವಿ ಅವರು BDA ವಿಚಾರ, BMRD, ಬೈಯಪ್ಪ, BICP ಕೆಲವು ವಿಚಾರ ಕೂಡ ಅವರು ಪ್ರಸ್ತಾವನೆ ಮಾಡಿದ್ರು. ಇದ್ರ ಜೊತೆಗೆ ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಏನಿದೆ, ಸೆಕ್ಷನ್ 13 ಪ್ರಕಾರ ಏನು ಅನ್ನೋದು ಕೂಡ ಅವರು ಪ್ರಸ್ತಾವನೆ ಮಾಡಿದ್ರು. ಇಲ್ಲಿ ವಿ ಕಾಂಟ್ ಟಚ್ ಈ GBA ಅಂತ ಏನು ಏರಿಯಾ ಫಿಕ್ಸ್ ಮಾಡಿರ್ತೀವಿ, ಇಲ್ಲ ಮುಂದಕ್ಕೆ ಏನು ಫಿಕ್ಸ್ ಮಾಡ್ತೀವಿ, ದಟ್ ಈಸ್ ದಿ ಪ್ಲಾನಿಂಗ್ ಅಥಾರಿಟಿ. ಈಗ BMICP ಬ್ಯಾಂಗ್ಳೂರ್ ಇದು ಮೈಸೂರು ರೋಡ್ ಕಾರಿಡಾರ್ ಅಂತೆ. ಈ ಮಧ್ಯ ರೋಡ್ ಪಕ್ಕದಲ್ಲಿ ಒಂದು ಸ್ಮಾಲ್ ಬೆಲ್ಟ್ ಥರ ಒಂದು ರಿಂಗ್ ಇದೆ. ಆ ರಿಂಗ್ ಪಕ್ಕ ಸ್ವಲ್ಪ ಜಮೀನುಗಳಿದೆ. ನಾನು ಇಲ್ಲೇನು ಹೇಳ್ತಾ ಇದ್ದೀನಿ ಅಂದರೆ, ಅವನು ಮೈಸೂರು ಪ್ಲಾನಿಂಗ್ ಅಥಾರಿಟಿ ಅಂತಾರೆ, ಇಲ್ಲಿಂದ ಬೆಂಗಳೂರಿಗೋಸ್ ಮಾಡೋದು. ಈ ಕಾರ್ಪೊರೇಷನ್ ವ್ಯಾಪ್ತಿ ಇರುತ್ತೆ ಅಂದರೆ ಈಸ್ ದಿ ಪ್ಲಾನಿಂಗ್ ಅಥಾರಿಟಿ. ಅವನು ಹೋಗಿ BMICP ಹೋಗಿ ಅವ್ನ ಲೈಸೆನ್ಸ್ ಮುಂದಕ್ಕೆ ತಗೊಳ್ಳೋಂಥದ್ದಿಲ್ಲ. BDA ಒಳಗಡೆ ಇದ್ರೂ ಕೂಡ BDAಗೆ ಒಂದು ಸಪ್ರೇಟ್ ಲಿಮಿಟ್ ಹೊರತು ಅವನು ಕಾರ್ಪೊರೇಷನ್ಗೆ ಅವನು ಇನ್ವಾಲ್ವ್ ಆಗೋಂಥ ಸಂದರ್ಭ ಇಲ್ಲ. ಯಾಕೆಂದರೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋನು ಅವನೇ, ಪ್ಲ್ಯಾನ್ ಕೊಡೋನು ಅವನೇ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋನು ಅವನೇ, ನೀರು ಕೊಡೋನು ಅವನೇ. ಅದಕ್ಕೆ ವಿ ಕಾಂಟ್. BDA ಇಸ್ ಡಿಫ್ರೆಂಟ್, BMRD ಇಸ್ ಡಿಫ್ರೆಂಟ್, ಆ್ಯಂಡ್ ಅದರ್ ಪ್ಲಾನಿಂಗ್ ಅಥಾರಿಟಿ ಬೈಯಪ್ಪ ಇಸ್ ಸಪ್ರೇಟ್. ದಿಸ್ GBA ವಾಟ್ ಎವರ್ ವಿ ಮುಂದೆ ಸರ್ಕಾರ ಏನು ತೀರ್ಮಾನ ಮಾಡಿ ಆಲ್ ಅಪೋಸಿಷನ್ ಪಾರ್ಟಿ MLAsನ, ಸಿಟ್ಟಿಂಗ್ MLAsನ ಕುಂಡಿಸ್ಕೊಂಡು ಹೆಂಗೆ ಬೆಂಗಳೂರನ್ನ ರೂಪ ಆಗಬೇಕು ಅಂತೇಳಿ ಏನು ಅವರು ನಮಗೆ ಸರಿಯಾಗಿ ಗೋಪನೆ ಅಂತ ಹೇಳ್ತಾ ಇದ್ರು, ಆ ಪ್ರಕಾರನೇ ನಾವು ಮಾಡ್ಕೊಳ್ಳಿಕ್ಕೆ ನಾವು ಸಿದ್ಧ ಇದ್ದೇವೆ. ಸೊ ಈಗ ಕೆಲವರು ಹೇಳಿದ್ರು ಇದು ಒಂದು ಏರಿಯಾಗೆ ಕಡಿಮೆ ಆಯ್ತದೆ, ಇನ್ನೊಂದು. ನಾವು ಯಾಕೆ GBAಗೆ ಮುಖ್ಯಮಂತ್ರಿ ಇರಬೇಕು, ಕಂಪಲ್ಸರಿ 3 ತಿಂಗಳಿಗೆ ಅವರು ಮೀಟಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅಂತಂದರೆ, ಕೆಲವು ಮೇಜರ್ ಪ್ರಾಜೆಕ್ಟ್ಸ್ ಇರ್ತಾರೆ. ಈಗ ನೀವು ಏರ್ಪೋರ್ಟಿಂದ ಬರಬೇಕಾದ್ರೆ 3-4 ಕಾರ್ಪೊರೇಷನ್ಸು ದೊಡ್ಡ ಫ್ಲೈಓವರ್ಸ್ ಬರ್ತದೆ, ಟನಲ್ಸ್ ಮಾಡಬೇಕಾದಂಥ ಸಂದರ್ಭ ಬರ್ತದೆ. ಸೊ ಎನಿ ಕಾರ್ಪೊರೇಷನ್ ಕಾಂಟ್ ಫಂಡ್ ಫಾರ್ ಇಟ್. ಸೊ ಅದಕ್ಕೆ ಗೌರ್ಮೆಂಟ್ ಬೇಕು, ನಮಗೆ ಅದಕ್ಕೆ ಚೀಫ್ ಮಿನಿಸ್ಟರ್ ಬೇಕು. ಆ ದೃಷ್ಟಿಯಿಂದ 3-4 ಕಾರ್ಪೊರೇಷನ್ ಮೇಲೆ ಹೋಗುವಂಥ ಸಂದರ್ಭದಲ್ಲಿ ನಿಂದು ಏರಿಯಾ ಮಾತ್ರ ನೀನು ಮಾಡು, ನಂದು ಏರಿಯಾ ನಾನು ಮಾಡ್ತೀನಿ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಕೆಲವು ಸಂದರ್ಭದಲ್ಲಿ ಸರ್ಕಾರ ಇನ್ವಾಲ್ವ್ ಆಗಿ ಸರ್ಕಾರದ ಫಂಡ್ಸ್ ಅಲ್ಲಿ ಫಾರ್ ದಿ ಮೆಗಾ ಪ್ರಾಜೆಕ್ಟ್ಸ್ ಇಟ್ ಈಸ್ ವಿ ಕಾಂಟ್ ಟೇಕ್ ಮನಿ ಫ್ರಮ್ ದೆಮ್. ಇಟ್ ಇಸ್ ದಿ ಗೌರ್ಮೆಂಟ್ ವಿಚ್ ಹ್ಯಾವ್ ಟು ಇನ್ವೆಸ್ಟ್ ಫಾರ್ ಸಚ್ ಟೈಪ್ ಆಫ್ ಪ್ರಾಜೆಕ್ಟ್ ಅನ್ನೋ ದೃಷ್ಟಿಯಿಂದ ನಾವು ಅದಕ್ಕೆ ಒಂದು ಪ್ರಯತ್ನವನ್ನು ಫಾರ್ ಬಿಗ್ಗರ್ ಪ್ರಾಜೆಕ್ಟ್ಸ್ ಅದಕ್ಕೋಸ್ಕರನೇ ನಾವು ಒಂದು SPV ಕೂಡ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ.